ಟೇಸ್ಟ್ ಆಗಿದೆ ಅಂತ. ತಿನ್ಬೇಕಲ್ಲ ಆ್ಯಕ್ಚುಲಿ ಸೌಂಡ್ ಇದೆ. ಸೌಂಡ್ ನಿಮಗೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಚೇತನ್. ವೆಲ್ಕಮ್ ಬ್ಯಾಕ್ ಟು ABC ಕಿಚನ್. ABC ಅಂದರೆ ಎನಿಬಡಿ ಕ್ಯಾನ್ ಕುಕ್. ಇವತ್ತಿನ ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು. ಸ್ಪೆಷಲ್ ಡಿಶ್ನ ಮಾಡೋಕ್ಕೆ ಬಂದಿರೋರು ಸಂಗೀತ್ ಅವರು ಹಾಸನಿಂದ ಬಂದಿದ್ದಾರೆ. ಬನ್ನಿ ವೆಲ್ಕಮ್ ಮಾಡೋಣ. ನಮಸ್ತೆ. ಥ್ಯಾಂಕ್ ಯು ಮೇಡಮ್ ಬಂದಿದ್ದಕ್ಕೆ ನಮ್ಮ ಸ್ಟುಡಿಯೋಗೆ. ನೀವು ಬಂದಿದ್ದೀರಾ, ತುಂಬ ಖುಷಿ ಆಯಿತು. ಇವತ್ತು ಏನು ಡಿಶ್ ಮಾಡ್ತಾ ಇದ್ದೀರಾ, ಹೆಸರು ಕೇಳಿದಾಗ ನೀವು ರಿವೀಲ್ ಮಾಡಿಲ್ಲ, ಸೊ ಅದ್ರ ಬಗ್ಗೆ ನೀವೇ ಹೇಳ್ಬಿಡಿ ವೀಕ್ಷಕರಿಗೆ. ಇದು ಆ್ಯಕ್ಚುಲಿ ನಮ್ಮಮ್ಮ ಹೇಳ್ಕೊಟ್ಟಿರೋದು ಓಕೆ ಡಿಶ್. ಅವ್ರಿಗೂ ನೇಮ್ ಗೊತ್ತಿಲ್ಲ. ಓಕೆ. ನಾನು ನಿನ್ನೆ ಒಂದು ಸರ್ಚ್ ಮಾಡಿಕೊಂಡು ಮಿಕ್ಸ್ ವೆಜಿಟೇಬಲ್ಸ್ ಪಕೋಡ ಅಂತ ನಾನೇ ಮಾಡ್ಕೊಂಡಿದ್ದೀನಿ. ಓಕೆ ಸರಿ, ಅದಕ್ಕೆಲ್ಲ ಏನು ಬೇಕಂತ ಹೇಳ್ಬಿಡಿ ಒಂಚೂರು. ಇದಕ್ಕೆ ಸೌತೆಕಾಯಿ ಮತ್ತು ಕ್ಯಾರೆಟ್, ಆಲೂಗೆಡ್ಡೆ, ಇದು ಮೂರು ಸೇಮ್ ಕ್ವಾಂಟಿಟಿ ತೊಗೊಂಡ್ರು ನಡೆಯುತ್ತೆ. ಓಕೆ. ಇದು ನೀರು ತುಂಬ ಬಿಟ್ಕೊಳ್ಳೋದ್ರಿಂದ ಯಾವುದು ಸೌತೆಕಾಯಿ ಸ್ವಲ್ಪ ಕ್ವಾಂಟಿಟಿ ಒಂಚೂರು ಕಡಿಮೆನೇ ಇರಲಿ. ಓಕೆ. ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಈರುಳ್ಳಿ. ಇದಕ್ಕೆ ಮೈದಾ ಹಿಟ್ಟು ಯೂಸ್ ಮಾಡ್ತೀವಿ, ಕಡಲೆ ಹಿಟ್ಟು ಯೂಸ್ ಮಾಡಲ್ಲ. ಮತ್ತು ಚಿರೋಟಿ ರವೆ, ಸಾಲ್ಟು, ಸ್ವಲ್ಪ ಸೋಡಾದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಕಾರದ ಪುಡಿ, ಹಸಿರು ಮೆಣಸಿನ್ಕಾಯಿ, ಓಂ ಕಾಳು ಮತ್ತು ಜೀರಿಗೆ. ನಾನು ನಾರ್ಮಲ್ ಆಗಿ ಅಂದರೆ ಓಕೆ ಪಕೋಡದಲ್ಲಿ ಸೌತೆಕಾಯಿ ಯೂಸ್ ಮಾಡೋದಿದೆ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ನಾನು ಕ್ಯೂರಿಯಸ್ ಆಗಿದ್ದೀನಿ. ಸೊ ಹೇಗೆ ಬರುತ್ತೆ, ಹೇಗೆ ಮಾಡ್ತೀರಾ, ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ನೋಡ್ಬೇಕು. ಚೆನ್ನಾಗಿ ಮಾಡ್ತೀನಿ. ಓಕೆ. ಫಸ್ಟ್ ಸೌತೆಕಾಯಿ ಹಾಕ್ಕೊಳ್ತಿದ್ದೀನಿ. ಓಕೆ. ಸೊ ಆಲೂಗೆಡ್ಡೆ, ಕ್ಯಾರೆಟು, ಸೌತೆಕಾಯಿ ಮೂರು ಹಾಕಿದ್ದೀನಿ. ನಮ್ಗೆ ಈರುಳ್ಳಿ ನೀವು ಅಲ್ಲೇನು ಕ್ವಾಂಟಿಟಿ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡು. ಓಕೆ. ಹಸಿರು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅಚ್ಕಾರದ ಪುಡಿ ಇದು ಯೂಸ್ ಮಾಡೋದ್ರಿಂದ ನಿಮಗೆಷ್ಟು ಆಪ್ಷನಲ್ಲು. ಓಕೆ. ಖಾರ ಎಷ್ಟು ಬೇಕು ಅದ್ರ ತಕ್ಕನಾಗಿ ಹಾಕೋಬೇಕು. ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆನೂ ಅಷ್ಟೇ ಸ್ವಲ್ಪನೇ ಹಾಕಬೇಕು ಓವಕ್ಕಿ ಕಾಳ್ದು ಟೇಸ್ಟಿಗೆ. ನಿಮ್ಗೆ ಅಚ್ಕಾರದ ಪುಡಿನೂ ಅಷ್ಟೇ ನಿಮಗೆ ಎಷ್ಟು ಖಾರ ಅಂದರೆ ಇದು ಹಾಕೋದೇ ಸುಮ್ಮನೆ ಒಂದು ಟೇಸ್ಟಿಗೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ. ಓಕೆ. ಇದು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು. ನಿಮಗೆ ಬೇಕು ಅಂತ ಅಂದರೆ ಇದಕ್ಕೆ ಸಬ್ಸಿಗೆ ಸೊಪ್ಪು ಆ್ಯಡ್ ಮಾಡ್ಕೋಬೋದು, ನಿಮ್ಗೆ ಆಪ್ಷನ್ ಅದು, ಅಥವಾ ಸ್ಕಿಪ್ ಮಾಡೋರು ಮಾಡ್ಕೋಬೋದು. ಈಗ ಸಾಲ್ಟ್ ಹಾಕ್ಕೊಂಡು ಇದನ್ನು ಫಸ್ಟು ಎಲ್ಲ ಮಿಕ್ಸ್ ಅಪ್ ಮಾಡ್ಕೊಂಡ್ಬಿಡೋಣ. ಓಕೆ. ಮತ್ತು ಇನ್ನೊಂದು ಏನಂದರೆ ನೀರು ಹಾಕೋಬೇಡಿ ಸ್ಟಾರ್ಟಿಂಗ್ಗೆ, ಅದು ಹೇಳಿರ್ತೀನಿ. ಯಾಕೆಂದರೆ ಆಲ್ರೆಡಿ ನೋಡಿ ಇಲ್ಲಿ ನೀರು ಬಿಟ್ಟಿರುತ್ತೆ. ನಾವು ಬೇರೆಯವ್ರದ್ದು ಯೂಟ್ಯೂಬ್ ಚಾನಲ್ ನೋಡಿ ಅನ್ಕೊಂತಿದ್ವಿ, ಇನ್ಸ್ಪೈರ್ ಆಗಿ ಬಂದಿದ್ದ. ಇನ್ಸ್ಪೈರು ಒಂದು, ಇಲ್ಲಿ ಯಾರು ಹಾಸನಲ್ಲಿ ಈ ಥರ ಮಾಡೋರು ಯಾರು ಇಲ್ವಲ್ಲ. ಇದು ಚಿರೋಟಿ ರವೆ ಸ್ವಲ್ಪ. ಓಕೆ. ನಿಮ್ಮ ಕನಸು ಇವತ್ತು ನನ್ಸಾಗ್ತಿದೆ ನಿಜ. ಅದು ನನ್ನ ಫ್ರೆಂಡ್ ವೀಣಾ ಅಂತಿದ್ದಾರೆ, ಅವ್ರ ಕಡೆಯಿಂದ ನನಗೊಂದು ಅವಕಾಶ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಸಿಗುತ್ತೆ, ಯಾರೆಲ್ಲ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆ. ಆದರೂ ಇಲ್ಲಿ ಹಾಸನಲ್ಲಿ ಫಸ್ಟ್ ಟೈಮು ನಾನು ಕೇಳಿರೋದು. ಹೌದು, ಹಾಸನಲ್ಲಿ ಫಸ್ಟ್ ಟೈಮು. ಯೂಟ್ಯೂಬಲ್ಲೇ ಆಲ್ಮೋಸ್ಟ್ ಅಲ್ಲಿ ನೋಡೋ ಥರ ಆದರೆ ಫಸ್ಟ್ ಟೈಮು ಪಬ್ಲಿಕ್ಕಿಗೆ ಇಂಟ್ರೊಡ್ಯೂಸ್ ಆಪರ್ಚುನಿಟಿ ಕೊಡ್ತಾ ಇರೋದು. ನಾರ್ಮಲಾಗಿ ಎಷ್ಟೊಂದು ಯೂಟ್ಯೂಬ್ ಚಾನಲ್ಗಳಿದೆ ಕುಕ್ಕಿಂಗ್ ಶೋಸು, ಬಟ್ ಅದರಲ್ಲಿ ಏನಂತಂದರೆ ಎಕ್ಸೆಪ್ಟ್ ಟಿ ವಿ ಶೋಸಲ್ಲಿ ಪಬ್ಲಿಕ್ಕಿಗೆ ಹತ್ರ ಮಾಡಿಸ್ತಾರೆ. ಬಟ್ ಯೂಟ್ಯೂಬ್ ಕುಕ್ಕಿಂಗ್ ಶೋ ಅಂತ ಬಂದಾಗ ಅವರ ಒಂದು ಸರ್ಕಲಲ್ಲಿ ಮತ್ತು ಸೆಲೆಬ್ರಿಟೀಸ್ಗೆ ಕರೆದುಬಿಟ್ಟು ಮಾಡಿಸೋದಾದ್ರೆ, ಇಲ್ಲಾಂದ್ರೆ ಅವರೇ ಓನ್ ಆಗಿ ಯಾವಾಗಲೂ ಕುಕ್ ಮಾಡಿ ಅದನ್ನ ಪಬ್ಲಿಷ್ ಮಾಡ್ತಾರೆ. ಬೇರೆಯವ್ರಿಗೆ ಅವಕಾಶ ಕೊಡೋದಕ್ಕೆ ನಿಮಗೆ ನಾವು ಪರ್ಸ್ನಲ್ ಆಗಿ ಥ್ಯಾಂಕ್ಸ್ ಹೇಳಬೇಕು. ಅದು ಹಾಸನಲ್ಲಿ. ಹೌದು. ನೋಡ್ತಾ ಇದ್ದೀರಲ್ಲ, ಒಂದು ಸ್ವಲ್ಪನೂ ನೀರು ಹಾಕಿಲ್ಲ ನಾನು ಇನ್ನೂ. ಆಲ್ರೆಡಿ ಅದು ಆಲ್ಮೋಸ್ಟ್ ಅದಕ್ಕೆ ಬಂದಿದೆ. ಒಂದು ಚಿಟಿಕೆ ಅಷ್ಟು ಹಾಕಿ ಸಾಕು. ಹಾಕಿ. ನಿಮಗೆ ಮೈದಾ ಹಿಟ್ಟು ಇಷ್ಟೇ ಹಾಕೋಬೇಕು ಅಂತೇನಿಲ್ಲ, ಯಾಕೆಂದರೆ ಇಲ್ಲಿ ಇಂಗ್ರೀಡಿಯೆಂಟ್ಸ್ ನಾವು ಹೆಂಗೆ ಮಿಕ್ಸ್ ಮಾಡ್ತಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಲಾಸ್ಟಲ್ಲಿ ಏನಂತಂದರೆ ನಮಗೆ ಸ್ವಲ್ಪ ಫುಲ್ ಬಿಸಿಯಾಗಿರೋದು ಆಯಿಲ್ಲು 1-2 ಸ್ಪೂನ್ ಹಾಕೋಬೇಕು. ಇನ್ನೊಂದು ಸ್ಪೂನ್ ಹಾಕಿ
ಕಾದಿದೆ ಅಲ್ಲ, ಎಣ್ಣೆ ಕಾದಿದೆ. ಹಾಗಾದರೆ ಅಮ್ಮ ಜಾಸ್ತಿ ಟ್ರೈ ಮಾಡ್ತಿರ್ತಾರೆ ಹೊಸ ಹೊಸ ಅಡುಗೆಗಳನ್ನ? ಹಾಂ, ಮಾಡ್ತಾರೆ. ನಮ್ಮಮ್ಮನ್ನು ನಾನು ನಿಮಗೆ ಪರಿಚಯ ಮಾಡಿಸಿ ಓಕೆ ಸ್ಪೆಷಲ್ ಡಿಶಸ್ ಏನಾದರೂ ಮಾಡಿಸ್ಬೇಕು. ಮಾಡಿಸಿ. ಅವ್ರು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಜಾಸ್ತಿ. ನಮಗೂ ಇಷ್ಟ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ, ಬಟ್ ಟೈಮ್ ಇರೋಲ್ವಲ್ಲ. ಈಗ ಆಗಿದೆ, ಯಾಕೆಂದರೆ ಅದು ನೋಡ್ತಿದ್ದೀರಲ್ಲ. ಓಕೆ. ಫ್ರೈ ಮಾಡಲಿಲ್ಲ ಅಂದರೆ ಅದು ನಿಮಗೆ ಕ್ರಿಸ್ಪಿ ಬರಲ್ಲ. ಅಲ್ಲಿ ಓಕೆ, ಮತ್ತು ಹಸಿ ಥರ ಫೀಲ್ ಆಗುತ್ತೆ. ವೀಕ್ಷಕರೇ, ಬಿಸಿ ಬಿಸಿ ಮಿಕ್ಸ್ಡ್ ವೆಜಿಟೇಬಲ್ ಪಕೋಡ ರೆಡಿಯಾಗಿದೆ. ಟೇಸ್ಟ್ ಮಾಡಿ ಹೇಳಬೇಕೀಗ. ಫಸ್ಟ್ ಖಂಡಿತ ಟೇಸ್ಟ್ ಮಾಡ್ತೀವಿ, ನೀವು ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಬಂದು ನಮ್ಮ ಚಾನಲಲ್ಲಿ ಇಂಥ ರುಚಿಕರವಾದ ಅಡುಗೆ ಮಾಡಿಕೊಟ್ಟಿದ್ದೀರಾ. ಸೊ ನೋಡೋಕ್ಕೇ ರುಚಿಯಾಗಿದೆ ಅನ್ನಿಸ್ತಾ ಇದೆ. ನಾರ್ಮಲಾಗಿ ಬಜ್ಜಿ ಪಕೋಡ ಆ ಥರ ಎಲ್ಲ ಮಾಡ್ತಿರ್ತೀರ, ಬಟ್ ಇದನ್ನು ಒಂದು ಸಲ ಟ್ರೈ ಮಾಡಿದ್ದು ತುಂಬ ಡಿಫ್ರೆಂಟ್ ಆಗಿದೆ. ಮಾಡುವಾಗಲೇ ನನಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಬಂತು. ಬಿಕಾಸ್ ಸೌತೆಕಾಯಿನ ಗ್ರೇಟ್ ಮಾಡಿ ಯಾವುದೇ ಪಕೋಡದಲ್ಲಿ ಯೂಸ್ ಮಾಡೋದು ಇಲ್ಲಿ ತನಕ ನಾನು ನೋಡಿರಲಿಲ್ಲ. ಸೊ ಹಂಗಾಗಿ ಇದು ಫಸ್ಟ್ ಟೈಮ್. ನೋಡೋಣ ಟೇಸ್ಟ್ ಆಗಿದೆ ಅಂತ. ತಿನ್ಬೇಕಾದ್ರೆ ಆ್ಯಕ್ಚುಲಿ ಸೌಂಡ್ ಇದೆ. ಸೌಂಡ್ ನಿಮಗೆ ಕೇಳಿಸಿರುತ್ತೆ ಪಕ್ಕ. ಸೊ ಸೌಂಡೇ ಅಷ್ಟು ಚೆನ್ನಾಗಿದೆ ಅಂತಂದಮೇಲೆ ಟೇಸ್ಟ್ ಇನ್ನು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ನನ್ನ ಮಗ ಬಿಹೈಂಡ್ ದ ಕ್ಯಾಮ್ರಾ ಒಂದು ಕ್ಲಾಪ್ಸ್ ಮಾಡ್ತಿದ್ದಾನೆ. ಸೊ ಚೆನ್ನಾಗಿ ಅನ್ನಿಸ್ತಾ? ತುಂಬ ಸಖತ್ತಾಗಿದೆ. ನೀವು ಒಂದು ಟೇಸ್ಟ್ ನೋಡಿ. ಕರೆಕ್ಟ್ ಇದೆ. ನಿಮಗೂ ಯಾರಿಗಾದ್ರೂ ಈ ಥರ ನಮ್ಮ ಕಿಚನ್ ಸ್ಟುಡಿಯೋಗೆ ಬಂದು ಅಡುಗೆ ಮಾಡಿ ನಮ್ಮ ವೀಕ್ಷಕರಿಗೆಲ್ಲ ತೋರಿಸ್ಬೇಕು ಅನ್ನೋ ಆಸೆ ಇದ್ದರೆ ಪ್ರತಿಯೊಂದು ವೀಡಿಯೋಗಳ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ, ನಮಗೆ ನೀವು ರೀಚ್ ಔಟ್ ಮಾಡ್ಬೋದು. ತುಂಬ ಥ್ಯಾಂಕ್ ಯು. ನಮ್ಮ ಸ್ಟುಡಿಯೋಗೆ ಬಂದು ಒಳ್ಳೆಯ ಡಿಶ್ ಮಾಡಿ ಕೊಟ್ಟಿದ್ದೀರಾ, ವೀಕ್ಷಕರಿಗೆಲ್ಲ ತೋರಿಸಿದ್ದೀರಾ. ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಒಂಚೂರು ನಮ್ಮ ವೀಕ್ಷಕರಿಗೆ ಹೇಳಿ. ನನಗೆ ಫಸ್ಟ್ ಟೈಮ್ ಅಲ್ಲ ಇದು, ನನ್ನ ಫ್ರೆಂಡ್ ವೀಣಾ ಕಡೆಯಿಂದ ಬಂದಿದ್ದು. ಓಕೆ. ನನಗೆ ಆ್ಯಕ್ಚುಲಿ ನೋಡ್ತಿದ್ದಿದ್ದು ಅಷ್ಟೇ, ನಾವು ಯೂಟ್ಯೂಬಲ್ಲಿ ಹಿಂಗೆ ಮಾಡ್ತಾರೆ ಅಂತ ಹಂಗೆ ಮಾಡ್ತಾರೆ. ಇವ್ರು ನಮಗೂ ಫಸ್ಟು ಈ ಥರ ಇದೇ ಚಾನಲ್ ಹಾಸನಲ್ಲಿ ಹಿಂಗೆ ಮಾಡ್ತಿದ್ದಾರೆ ಅಂದಾಗ ಒಂಥರ ನಮಗೂ ಕ್ಯೂರಿಯಾಸಿಟಿ, ನಾವು ಮಾತಾಡೋಕೆ ಆಗುತ್ತಾ ಇಲ್ವಾ ಅನ್ನೋದೊಂದು ಭಯ ಇತ್ತು. ಬಟ್ ಏನು ಅನ್ನಿಸ್ಲಿಲ್ಲ ನನಗೆ. ನಾರ್ಮಲಿ ಮನೇಲಿ ಹೆಂಗೆ ಎಲ್ಲ ತೊಗೊಂಡು ಅಡುಗೆ ಮಾಡ್ತಾ ಇದ್ದೀನಿ ಹಾಗೆ ಅನಿಸಿದೆ ಈಗ ನನಗೆ. ಅದಕ್ಕೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬಂದಿದೆ. ಸೊ ಹೀಗೆ ಬರ್ತಾ ಇರಿ, ಹೊಸ ಡಿಶ್ ಜೊತೆಗೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ. ಸೊ ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು.